ಹಾಯ್ ನಮಸ್ಕಾರ ಫ್ಯಾಮಿಲಿ. ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತ ಹೇಳಿ. ನನ್ನ ಲಕ್ಕಿ ಅಜಿಂಕ್ಯ ಪ್ರಕಾಶ್ ಕೂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಫುಲ್ ವಿಡಿಯೋನ ವಾಚ್ ಮಾಡಿ. ಸೊ ಇವತ್ತು ಬಂದುಬಿಟ್ಟು ರೆಸಿಪಿ ಎಗ್ ಕರಿ ಯಾವ ಥರ ಮಾಡೋದು ಅಂತ ಹೇಳಿ. ಸೊ ವೆರಿ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಮ್ಮಿ ಆ್ಯಂಡ್ ಟೇಸ್ಟಿಯಾದ ಕರಿ ಆಗಿದೆ ಇದು. ಸೊ ಮೇಯ್ನಾಗಿ ಬ್ಯಾಚುಲರ್ಸ್ಗೆ ಫಸ್ಟ್ ಪ್ರಿಫರೆನ್ಸ್. ಯಾಕಂತ ಹೇಳಿದ್ರೆ ಇದು ಬ್ಯಾಚುಲರ್ಗೆ ಈಸಿಯಾಗಿ ಮಾಡ್ಕೊಳೋಂಥದ್ದು. ಇಲ್ಲ ನಿಮಗೇನು ಮನೇಲಿ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಥವಾ ಅಡುಗೆ ಮಾಡೋಕ್ಕೆ ಮೂಡಿಲ್ಲಪ್ಪ, ಏನು ಸಾಂಬಾರು ಮಾಡಲಿ, ಏನು ಪಲ್ಯ ಮಾಡಲಿ ಅಂದಾಗ ಪಟ್ ಅಂತ ಆಗುವಂಥ ಒಂದು ರೆಸಿಪಿ ಆಗಿದೆ ಇದು. ಸೊ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು. ಸೊ ಎಗ್ ಕರಿ ಅಂದ್ರ ಮೇಲೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಗ್ ಬೇಕೇ ಬೇಕು. ಎಗ್ನ ಬಾಯ್ಲ್ ಮಾಡಿ ಇಟ್ಕೊಳ್ಳಿ. ಒಂದು ಬಾಣಲಿಲಿ ಎಣ್ಣೆನ ತಗೊಳ್ಳಿ. ಆ ಎಣ್ಣೆಗೆ ಸ್ವಲ್ಪ ಪಲಾವಿನ ಎಲೆ, ಒಂದು ಸ್ವಲ್ಪ ನೀವು ಒಂದು ಆನಿಯನ್ ಅಥವಾ ಹಾಫ್ ಆನಿಯನ್ನ ಕಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ಚಾಪ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಒಂದು 2ರಿಂದ 3 ಬೆಳ್ಳುಳ್ಳಿ ತಗೊಂಡು ನೀಟಾಗಿ ಕುಟ್ಟಿಟ್ಕೊಂಡ್ರೆ, ಸೊ ಇದಿಷ್ಟು ಸ್ವಲ್ಪ ಅದು ಎಣ್ಣೆಯಲ್ಲಿ ಇದಾಗುತ್ತೆ, ಫ್ರೈ ಆಗೋ ತನಕ. ಸೊ ಒಂದು ಟೊಮೊಟೊನ ಕೂಡ ನೀವು ಹೆಚ್ಚಿಕೊಂಡು ಟೊಮೊಟೊನ ಕೂಡ ಹಾಕ್ಕೊಳ್ಳಿ. ಸೊ ಟೊಮೊಟೊ ಏನಕ್ಕಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತೆ ಅಲ್ವಾ, ಸೊ ನೀವು ಟೊಮೊಟೊನ ಆ್ಯಡ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಒಂದು ಗ್ರೇವಿ ಚೆನ್ನಾಗಿ ಬರುತ್ತೆ, ಅಂದರೆ ಒಂದು ಕಲರಿಶ್ ಇರ್ಬೋದು ಅಥವಾ ಒಂದು ಟೇಸ್ಟಿಗೆ ಒಂದು ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇರುವಾಗೆ ಆಯಿಲಲ್ಲಿ ಅದಿಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾ ಇದೆ ಅಲ್ವಾ. ಸೊ ಆಯಿಲ್ ಹೇಗೆ ಕುದೀತಾ ಇದೆ ನೋಡಿ. ಸೊ ಇದಿಷ್ಟು ರೆಡಿ ಆಗೋಷ್ಟೇ ನೀವು ಏನು ಎಗ್ನ ಏನು ಇಟ್ಕೊಂಡಿದ್ದೀರಲ್ವ, ಸೊ ಎಗ್ನ ಬಿಡಿಸ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಮಾರ್ಕ್ಗಳನ್ನ ಮಾಡಿ. ಯಾಕಂತ ಹೇಳಿದ್ರೆ, ಸೊ ಏನು ನೀವು ಇಲ್ಲಿ ಖಾರಗಳನ್ನ ಹಾಕ್ತಿರ್ತೀರಲ್ವ, ಖಾರದ ಪುಡಿ ಇರ್ಬೋದು, ಅರಿಶಿಣ ಪುಡಿ ಇರ್ಬೋದು, ಹಾಗೆಯೇ ಖಾರದ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕಿದ್ದೀನಿ. ಹಾಗೆ ಕಾಳು ಮೆಣಸಿನ ಪೌಡರ್ ಕೂಡ ಹಾಕಿದ್ದೀನಿ ಇದಕ್ಕೆ, ಓಕೆನಾ. ಹಾಗೆ ಇದಕ್ಕೆ ವಿನಿಗರ್ ಕೂಡ ನಾನು ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ, ಸೊ ಒಂದು ಟೇಸ್ಟಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ. ಹಾಗೆಯೇ ಉಪ್ಪನ್ನ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಚೆನ್ನಾಗಿ ಅದು ಸ್ವಲ್ಪ ಏನಂತ ಹೇಳಿದ್ರೆ, ನೀವು ಟೊಮೊಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಸ್ವಲ್ಪ ಮೆದುವಾಗೋ ತನಕ ಹಾಗೆಯೇ ಇದರಲ್ಲೇ ಫ್ರೈ ಆಗಬೇಕಾಗುತ್ತೆ ಎಣ್ಣೆಲೆ. ಹಾಗೆಯೇ ಇನ್ನೊಂದು ಹೇಳೋದು ಮರೆತೆ, ನೀವು ಸ್ಟಾರ್ಟಿಂಗಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕ್ತಿರಲ್ವ, ಆವಾಗ ತಕ್ಷಣ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೆಂದುಬಿಡುತ್ತೆ. ನೀವು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಓಕೆನಾ. ಸೊ ನಾನಿಲ್ಲಿ ಏನು 4 ನಿಮಿಷದ ವೀಡಿಯೋ ಹಾಕಿದ್ದೀನಲ್ವ, ಈ ಎಕ್ಸಾಕ್ಟಾಗಿ ಈಗ 4 ನಿಮಿಷ ಅಷ್ಟೇ ಸಾಕು ನಿಮಗೆ ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ಈ ಎಗ್ ಕರಿನ ಮಾಡೋಕ್ಕೆ. ಸೊ ಆ ಒಂದು ಕಡೆ ಅನ್ನನ ಇಟ್ಕೊಂಡು ಇನ್ನೊಂದು ಕಡೆ ಎಗ್ ಕರಿನ ಇಟ್ಕೊಂಡು, ಇಲ್ಲ ಒಂದು ಕಡೆ ಚಪಾತಿ ಮಾಡಿ ಇನ್ನೊಂದು ಕಡೆ ಎಗ್ ಕರಿ ಮಾಡಿದ್ರೆ, ಸೊ ವಿತಿನ್ 10 ಮಿನಿಟ್ಸಲ್ಲಿ ನಿಮ್ಮ ಊಟ ರೆಡಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೆಸಿಪಿ. ಸೊ ಅದಾದಮೇಲೆ ನೋಡಿ, ಈ ಥರ ಫುಲ್ ಅದು ಡ್ರೈ ಆಗುತ್ತೆ, ಅಂದರೆ ಟೊಮೊಟೊ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು, ಫುಲ್ಲು ಸಾಫ್ಟ್ ಆಗಿರುತ್ತೆ. ಅದಕ್ಕೆ ನೀವು ಇಲ್ಲಿ ನೋಡಿ, ಈ ಥರ ಎಗ್ಗಳನ್ನ ಸ್ವಲ್ಪ ಮಿಡಲಲ್ಲಿ ಚಾಪ್ಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಾದ್ರ ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಬೇಕಾಗತ್ತೆ, ಓಕೆನಾ. ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈಲಿ ಒಂದು ಎಗ್ ತಿನ್ನಬೇಕಾಗತ್ತೆ. ಡಯಟ್ ಮಾಡೋರು ಇರ್ಬೋದು ಅಥವಾ ಸಣ್ಣ ಇರೋರು ಇರ್ಬೋದು, ವೀಕ್ನೆಸ್ ಇರೋರು ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಎಲ್ಲರಿಗೂ ಎಗ್ ಇಂಪಾರ್ಟೆಂಟ್. ಡೈಲಿ ಒಂದು ಎಗ್ ತಿಂದರೆ ಸೊ ನಿಮಗೆ ಕ್ಯಾಲ್ಶಿಯಮ್ ಹೈ ಆಗುತ್ತೆ, ಓಕೆನಾ. ಸೊ ಎಗ್ಗಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದೆ. ಎಗ್ ರೆಸಿಪಿ ಮಾಡೋದ್ರಿಂದ ಅಥವಾ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ. ಮೇಯ್ನಾಗಿ ನಾನು ಹೇಳೋದಂದರೆ ಬಾಯ್ಲ್ಡ್ ಎಗ್ನ ತಿನ್ನಿ, ಓಕೆನಾ. ಆಮ್ಲೆಟ್ ಮಾಡೋದ್ರಿಂದ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಬಾಯ್ಲ್ಡ್ ಎಗ್ನ ಡೈಲಿ ಒಂದು ತೊಗೊಂಡ್ರೆ ಸೊ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡಿ, ಈ ಥರ ಅದು ಆಲ್ರೆಡಿ ಫ್ರೈ ಆಗಿದೆ. ಸೊ ನಾನು ಹಾಕಿರೋ ನೀರು ಕೂಡ ಡ್ರೈ ಆಗ್ತಾ ಬಂದಿದೆ. ಸೊ ಇದಕ್ಕೆ ಚಪಾತಿ ಬಂದುಬಿಟ್ಟು ಬೆಸ್ಟ್ ಕಾಂಬಿನೇಷನ್. ಒಂದು 2 ಚಪಾತಿ, 1 ಎಗ್ಗು, ಅದಕ್ಕೊಂದು ಸ್ವಲ್ಪ ಕರಿ ಹಾಕ್ಕೊಂಡು ತಿಂತಾಯಿದ್ರೆ ವಾವ್, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಒಂದು ಸತಿ ಟ್ರೈ ಮಾಡಿದ್ರೆ ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ.